ಈ ಬಿ ಜೆ ಪಿಗೆ ನುಂಗಲಾರದ ಬಿಸಿ ತುಪ್ಪದಂಗೆ ಇದೆ, ಏನು ಮಾಡೋದಪ್ಪ ಇದರಿಂದ ಅಂತೇಳಿ. ಮತ್ತು ಸಪೋಸ್ ಏನಾದರೂ ಈ ಬೃಹತ್ ಮುಂಬೈ ಏನು ಚುನಾವಣೆ ಇದಲ್ಲ ಅಷ್ಟರೊಳಗಾಗಿ ಶಿವಸೇನೆ ಏನಾದರೂ ಹಳೆ ಶಿವಸೇನೆ ಒಂದಾದ್ರೆ ಬಿ ಜೆ ಪಿಗೆ ಒಂದು ರೀತಿ ಕಷ್ಟ ದಿನಗಳು ಸ್ಟಾರ್ಟಪ್ಪ ಅಂತೇಳಿ. ಯಾಕಂದರೆ ಈಗ ನಿಮ್ಗೆ ಅನೇಕ ಸಲ ಚರ್ಚೆ ಮಾಡಿದ್ವಿ, ಮಹಾರಾಷ್ಟ್ರ ಮತ್ತು ಮುಂಬೈ ಈ ದೇಶದ ಅರ್ಥವ್ಯವಸ್ಥೆ ಮೂಗರು ಅವೆರಡರಲ್ಲೇನು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಟ್ ಎನಿ ಕಾಸ್ಟ್ ಅವೆರಡರಲ್ಲೇ ಸಾಕಷ್ಟು ಆರ್ಥಿಕ ಬಲ ಇರೋದ್ರಿಂದಾಗಿ ಅದರ ಸದುಪಯೋಗ ಮಾಡ್ಕೋಬೇಕಂತೇಳಿ ಆ ಒಂದು ಪ್ರಯತ್ನದಲ್ಲಿ ಇವತ್ತು ಯಶಸ್ಸನ್ನು ಸಾಧಿಸೋದು ಈ ನಮ್ಮ ಫಡ್ನವೀಸರ ಬಿ ಜೆ ಪಿ. ಮತ್ತು ಇಲ್ಲಿ ಆರ್ ಎಸ್ ಎಸ್ ಸಹಿತ ತನ್ನದೇ ಆದ ಶಕ್ತಿಯನ್ನು ಹಚ್ಕೊಳಿಕತ್ತದು. ಇಂತಹ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಇಬ್ಬರು ಒಂದಾದ್ರೆ ಏನಾಗ್ಬೋದು, ನಿಶ್ಚಿತವಾಗಿ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದ ಹೊಡೆತ ಬೆಳೆದಂತೆ ಭಯ ಮೂಡಿದೆ. ಅದಕ್ಕಾಗಿ ಇವತ್ತು ಹೊಸ ಮಾತುಕತೆಗಳು ಶುರುವಾಗಿದ್ದಾವೆ ಅಂತೇಳಿ. ತೆರೆಯ ಮರೆಯಲ್ಲಿ ಒಬ್ರಿಗೊಬ್ರು ಭೇಟಿ ಆಗೋದು, ಆತ್ಮೀಯತೆ ತೋರಿಸೋದು, ನಾವು ನಿಮಗಿದ್ದೀವಿ ನೀವು ನಮಗಿದ್ದೀರಿ ಅಂತ ಹೇಳುವಂಥ ಮಾತುಗಳು ನಡೆದಿದ್ದಾವೆ ಅಂತೇಳಿ ಜನರು ಇದಕ್ಕೆಲ್ಲ ಉತ್ಸುಕರಾಗಿದ್ದಾರೆ. ಯಾಕೆಂದರೆ ಮೂಲತಃ ಮುಂಬೈಯಲ್ಲೇ ಬಾಳಾ ಸಾಹೇಬ್ ಠಾಕ್ರೆ ಅಂದರೆ ಸಾಕು, ಅವರು ದೇವ ಮಾನುಸ್ ಅಂದಂಗಿದ್ರು. ಮರಾಠಿ ಮಾನುಸರಪ್ಪ ನಮಗೆಲ್ಲರಿಗೂ ಹೊಸ ಶಕ್ತಿ ಕೊಟ್ಟವರು ಅನ್ನುವಂಥ ಪರಿಸ್ಥಿತಿ ಇತ್ತು. ಮುಂಬೈಯಲ್ಲೇ ಮರಾಠಿಗರ ಮಾತು ನಡೆದಂಥ ಸ್ಥಿತಿ ಬಂದಿತ್ತು. ಯಾಕೆಂದ್ರೆ ಈ ದಕ್ಷಿಣ ಭಾರತದ ಮದ್ರಾಸಿಗಳನ್ನೋರು, ಉತ್ತರದ ಹಿಂದಿ ಜನ, ಮುಂದೆ ಇಂಥ ಹೊರಗಿನ ಜನ ಬಂದಲ್ಲೇ ಮುಂಬೈಲಿ ಟಕಾನಿ ಹುಟ್ಟಿದ್ರಿಂದಾಗಿ ಮುಂಬೈ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಪರಕೀಯರ ಪ್ರದೇಶ ಅಂದಂಗೆ ಆಗಿತ್ತು. ಅದನ್ನು ಒಕ್ಕೂಡಿಸಿ ಮರಾಠಿಗರ ಜಾಗಪ ಇದು, ಇಲ್ಲಿ ಮತ್ತೊಬ್ರದಿಲ್ಲ ಅಂತೇಳಿ. ಮತ್ತು ಈವನ್ ಗುಜರಾತಿಗಳು ಸಹಿತ ಸಾಕಷ್ಟು ಇದಾರಲ್ಲಿ. ಗುಜರಾತಿ ಜೊತೆಗೆ ಹಿಂದಿ ಜನ, ಕನ್ನಡ ಮತ್ತು ಮದ್ರಾಸ್ ಜನ ಇವರೆಲ್ಲರೂ ಅಲ್ಲಿ ಬಂದು ಕುಡ್ಕೊಂಡಿದ್ದಾರೆ. ಅರ್ಥದ ಮೂಲ ಅಲ್ಲಿದ್ದಾಗ ಸಹಜವಾಗಿ ಅಲ್ಲಿದ್ದಾವೆ. ಮತ್ತು ಗುಜರಾತದ ಎಲ್ಲ ಕಾರ್ಪೊರೇಟ್ಗಳು ಮುಂಬೈಯಲ್ಲಿದ್ದಾರೆ. ಹೀಗಾಗಿ ಗುಜರಾತ್ ಒಂದು ಕಾಲಕ್ಕೆ ಫೈಟ್ ಮಾಡಿದ್ದಾನೆ ಇದ್ರ ಜೊತೆಗೆ. ಇಲ್ಲ ಅದನ್ನು ನಮಗೆ ಕೊಡ್ರಿ ಗುಜರಾತ್ಗೆ ಅಂತೇಳಿ ಪ್ರಯತ್ನ ಮಾಡಿದರು, ಅದಾಗಲಿಲ್ಲ. ಆ ಕಾಲಕ್ಕೆ ಕಡೆಗೆ ಹೋಗ್ರಿ ಕೇಂದ್ರಾಡಳಿತ ಪ್ರದೇಶ ಮಾಡಿರೋದನ್ನು ಎಲ್ಲರಿಗೂ ಉಪಯೋಗ ಹೋಗೋದಂದ್ರು ಅದು ಆಗಲಿಲ್ಲ. ಹೀಗಾಗಿ ಅಲ್ಲಿ ಮರಾಠಿಗರಿಗೆ ಮತ್ತು ಅದೇ ಕಾಲಕ್ಕೆ ಗುಜರಾತಿಗಳಿಗೆ ದೊಡ್ಡ ಪ್ರಮಾಣ ಟಕ್ಕರ್ ಇತ್ತು. ಬಟ್ ಈ ಇಲೆಕ್ಷನ್ದಲ್ಲೇ ಅದು ಕಂಡು ಬರಲಿಲ್ಲ. ಯಾಕಂದ್ರೆ ಏನು ಗದ್ದಾತು ಆತು ಇವತ್ತು ಆಯ್ಕೆ ಆಗ್ಯಾರ ಬಿ ಜೆ ಪಿಗರು. ಮತ್ತು ಶಿವಸೇನಾ ಶಿವಸೇನೆ ಮರಾಠಿ ಮಾನಸ್ ಅಂತ ಹೇಳ್ಕೊಂಡು ದೊಡ್ಡ ವ್ಯಕ್ತಿತ್ವವನ್ನು ಪಡ್ಕೊಂಡು ಬೆಳೆದಿತ್ತು, ಅದು ಇವತ್ತು 2ನೇ ನಂಬರ್ಗೆ ಬಂದು ನಿಂತದ. ಮತ್ತು ಕೊನೆಗೆ ಶಿವಸೇನೆ ನಮ್ಮ ಇವ್ರದ್ದು ಏಕನಾಥ್ ಶಿಂದೆ ಅವ್ರದ್ದು 57 ಸೀಟಿನೂ ಬಂದು ಅವರು ಇಲ್ಲಂತಲ್ಲ. ಆದರೆ ಅವರು ಕೀ ಪೊಸಿಷನ್ದಲ್ಲಿ ಬರಲಿಲ್ಲ. ಯಾಕಂದರೆ 132 ಸೀಟ್ ಅಂತಂದಂತಹ ಸಹಜವಾಗಿ ಬಿ ಜೆ ಪಿ ಇದ್ದು ಅಲ್ಲಿ ಅಣ್ಣನ ಪಾತ್ರ ವಹಿಸ್ಲಿಕ್ಕೆ ಶುರು ಮಾಡಿತ್ತು. ಹಿರಿಯ ಅಣ್ಣ ಆಗಿಬಿಡ್ತದು. ಮತ್ತು ಇಲ್ಲಿ ತಮ್ಮಗಳ ಕೆಲಸ ಏನಪ್ಪ ಅಂದ್ರೆ ಹಿರಿಯಣ್ಣ ಹೆಂಗೆ ಹೇಳ್ದಂಗೆ ಕೇಳ್ಕೊಂಡು ಹೋಗುವಂಥದ್ದು. ಇದು ಇವತ್ತು ಸಹನ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಏಕನಾಥ್ ಶಿಂದೆ ಅವ್ರಿಗೆ. ಹೇಗಾದರೂ ಮಾಡಿ ಇದನ್ನು ನಾವು ಮುರಿಬೇಕಪ್ಪ, ನಮ್ಮ ಶಿವಸೇನೆ ಕೈಗೆ ತಗೋಬೇಕು. ಮತ್ತು ನಮ್ಮ ಠಾಕ್ರೆ ಅವರಿಬ್ಬರು ವಿಶ್ವಾಸ ತೊಗೊಳ್ಬೇಕಂತ ಶಿಂದೆ ಅವರಲ್ಲೂ ಬಂದದ್ದು. ಮತ್ತು ಮೊದಲಿಂದು ಬಾಳಾ ಸಾಹೇಬ್ ಠಾಕ್ರೆ ಅವರು ಉಪ್ಪುಂಡು